ಹಲೋ ಫ್ರೆಂಡ್ಸ್, ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಹಾಗೆ ಇವತ್ತಿನ ವಿಡಿಯೋ ವಿಶೇಷ ಏನು ಅಂತಂದರೆ, ವೆಬ್ಸೈಟ್ ಮಾಡಿಸ್ಬೇಕಾದ್ರೆ ವಹಿಸಬೇಕಾದಂಥ ಮುನ್ನೆಚ್ಚರಿಕಾ ಕ್ರಮಗಳು ಏನಪ್ಪ ಅದು ಅಂದ್ಕೊಂಡ್ರೆ, ಅದನ್ನ ಹೇಳೋಕ್ಕೂ ಬದಲೇ ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಅವರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬರು ನನಗೆ ಪ್ರೇರಣೆ ಇದ್ದಂಗೆ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಮುಂದುವರಿಸಿ. ಹಾಗೆ ಇವತ್ತಿನ ವಿಡಿಯೋ ವಿಶೇಷ ಕಡೆ ಬಂತು ಅಂತಂದರೆ, ವೆಬ್ಸೈಟ್ ಮಾಡಿಸ್ಬೇಕಾದ್ರೆ ಏನೇನು ಕ್ರಮಗಳನ್ನ ಕೈಗೊಳ್ಳಬೇಕು, ಮೊದಲಾಗಿ ನಾವು ಏನೇನೆಲ್ಲ ಮಾಡಬೇಕು, ಏನೇನೆಲ್ಲ ಅಬ್ಸರ್ವ್ ಮಾಡಬೇಕು ಅನ್ನೋದು ಇವತ್ತಿನ ವಿಡಿಯೋ ವಿಶೇಷ. ಏನಪ್ಪ ಅಂದ್ಕೊಂಡ್ರ, ನೀವೊಂದು ಯಾವುದೇ ಒಂದು ವೆಬ್ಸೈಟ್ ಮಾಡಿಸ್ತೀನಿ ಅಂತಂದರೆ ಅದಕ್ಕೆ ಡೊಮೈನ್ ಹೋಸ್ಟಿಂಗ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ಈ ಡೊಮೈನ್ ಆ್ಯಂಡ್ ಹೋಸ್ಟಿಂಗ್ ಕಂಟ್ರೋಲು ನಿಮ್ಮ ಕಡೆ ಇಟ್ಕೊಳ್ಳೋದು ತುಂಬ ಅವಶ್ಯಕತೆ ಆಗುತ್ತೆ. ಅದ್ರ ಬಗ್ಗೆ ಬ್ರೀಫಾಗಿ ನಾನು ಮುಂದಿನ ವೀಡಿಯೋಗಳಲ್ಲಿ ನಾನು ತಿಳಿಸ್ತಾ ಇರ್ತೀನಿ. ವೆಬ್ಸೈಟ್ ಮಾಡಿಸ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಡೊಮೈನ್ ಹೋಸ್ಟಿಂಗ್ನ ಆ ಕಂಪ್ನಿಗೆ ನೀವು ಕೊಡೋಕ್ಕೆ ಹೋಗ್ಬೇಡಿ. ಓಕೆನಾ? ಯಾಕೆ ಅಂತ ಒಂದು ಸಣ್ಣ ಉದಾಹರಣೆ ಸಹಿತ ಕೊಟ್ಟು ಹೇಳಿರ್ತೀನಿ. ಡೊಮೈನ್ ಆ್ಯಂಡ್ ಹೋಸ್ಟಿಂಗ್ ಕಂಟ್ರೋಲ್ ಅವ್ರ ಕಡೆ ಇತ್ತು ಅಂತಂದರೆ, ಇವಾಗ ನೀವೇನಾದರೂ ಕಂಪ್ನಿನ ಚೇಂಜ್ ಮಾಡಬೇಕು, ಅವ್ರ ಹತ್ರ ನಿಮ್ಮ ಕಂಪ್ನಿ ವರ್ಕೆಲ್ಲ ಸ್ಯಾಟಿಸ್ಫೈ ಆಗ್ತಾಯಿಲ್ಲ ಅಂತಂದರೆ, ನೀವು ಅವ್ರನ್ನ ಚೇಂಜ್ ಮಾಡಬೇಕು ಅಂತಂದಾಗ ಅವರು ನಿಮಗೆ ತುಂಬ ಅಮೌಂಟ್ಗೆ ಡಿಮ್ಯಾಂಡ್ ಮಾಡ್ತಾರೆ. ಎಕ್ಸಾಂಪಲ್ ಒಂದು 3,000-5,000 ರೂಪಾಯಿ ಮಾಡಿಸ್ಕೊಂಡಿರ್ತೀರ ಅಂದ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಇಯರ್ಗೆ ಅದೇನಾರು ಏನು ಮಾಡಿದಾಗ ಅವರು ಜಾಸ್ತಿ ಡಿಮ್ಯಾಂಡ್ ಮಾಡ್ತಾರೆ. ನೀವೇನು ಸ್ಟಾರ್ಟಿಂಗ್ ಮಾಡಿಸ್ಬೇಕಾದ್ರೆ ಅಮೌಂಟ್ನ ಹೇಳಿರ್ತಾರೋ ಅವರು ಅದ್ರ 5 ಪಟ್ಟು ಜಾಸ್ತಿ ಹಾಕಿರ್ತಾರೆ. ನೀವೇನಾರು ಅದರಿಂದ ಹೊರಗಡೆ ಹೋಗಬೇಕು ಅಂತಂದರೆ ಅದೆಲ್ಲ ಅವ್ರ ಪ್ಲ್ಯಾನಿಂಗ್ಸ್ಗಳಿರ್ತವೆ. ಓಕೆನಾ? ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಡೊಮೈನ್ ಆ್ಯಂಡ್ ಹೋಸ್ಟಿಂಗ್ ಕಂಟ್ರೋಲ್ನ ನಿಮ್ಮ ಹತ್ರ ಇಟ್ಕೊಳ್ಳಿ. ಆಮೇಲೆ ಇನ್ನೊಂದೇನು ಅಂತಂದರೆ, ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಕಂಪ್ನಿಗೆ ನೀವು ವರ್ಕ್ ಕೊಡ್ಬೇಕಾದ್ರೆ ಮೊದಲು ಆ ಕಂಪ್ನಿ ಬಗ್ಗೆ ತಿಳ್ಕೊಳ್ಳಿ. ಅದ್ರ ರಿವ್ಯೂಸ್ಗಳನ್ನೆಲ್ಲ ನೀಟಾಗಿ ನೋಡಿ. ಅದೆಲ್ಲ ಜೆನ್ಯೂನ್ ಆಗಿದೆಯಾ, ಕಂಪ್ನಿ ಕ್ಲೀನಾಗಿ ವರ್ಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಯಾವುದೇ ಕಂಪ್ನಿ ಕಮಿಟ್ಮೆಂಟ್ ಬಗ್ಗೆ, ಅದ್ರ ಡೆಲಿವರ್ಸ್ ಬಗ್ಗೆ ಅದೆಲ್ಲ ನೀಟಾಗಿ ನೀವು ತಿಳ್ಕೊಂಡು ಆಮೇಲೆ ಆ ಕಂಪ್ನಿಗೆ ನೀವು ಕೆಲಸ ಕೊಡಬೇಕೋ ಬೇಡವಾ ಅನ್ನೋದನ್ನ ನೀವು ಆಮೇಲೆ ಡಿಸೈಡ್ ಮಾಡ್ಕೊಳ್ಳಿ. ಮುಂದೇನಪ್ಪ ಅಂತಂದರೆ, ಇವಾಗ ಕೆಲವೊಂದು ಕಂಪ್ನಿಗಳೆಲ್ಲ ತುಂಬ ಆಫರ್ಗಳೆಲ್ಲ ಕೊಡ್ತಾ ಇರ್ತಾರೆ. ಆಫ್ ಆ್ಯಂಡ್ ಚೀಪ್ ರೇಟಲ್ಲಿ ವೆಬ್ಸೈಟ್ ಅದು ವೆಬ್ಸೈಟ್ ಅಂತ ಅಂದ್ಕೊಡ್ತೀವಿ, ಅಥವಾ ಏನು ಅದು ಕಸ ಆ ರೇಂಜಿಗೆಲ್ಲ ಜಸ್ಟ್ ಒಂದು ಕಸ ಸೇಲ್ ಮಾಡೋ ಥರ ವೆಬ್ಸೈಟ್ನ ಸೇಲ್ ಮಾಡ್ತಾ ಇರ್ತಾರೆ. ಓಕೆನಾ? ಅಂಥವ್ರಿಗೆಲ್ಲ ನೀವೇನಾರು ವರ್ಕ್ ಕೊಡಬೇಕು ಅಂತಂದರೆ ಕಡಿಮೆ ಮಾಡ್ತಾ ಇದ್ದಾರೆ, ಆ ಥರ ಈ ಥರ ನಿಮ್ಮ ಮೈಂಡ್ ಸೆಟ್ಟಲ್ಲಿ ಏನೋ ಕಡಿಮೆ ಮಾಡಿಕೊಡ್ತಾರೆ, ನಮ್ಮ ಬಜೆಟ್ ಉಳಿತದೆ, ಆ ಥರ ನಿಮ್ಮ ಮೈಂಡ್ ಸೆಟ್ ಏನೋ ಬಂತು ಅಂದರೆ ದಯವಿಟ್ಟು ಅದನ್ನು ತೆಗೆದಾಕಿ. ಯಾಕೆ ಅಂತಂದರೆ ಇವತ್ತು ಅವರು ಕಡಿಮೆ ಮಾಡ್ತಾರೆ. ಓಕೆನಾ? ಅದು ನೆಕ್ಸ್ಟ್ ರಿನ್ಯೂವಲ್ ಬಂದಾಗ ಆದರೂ 5 ಪಟ್ಟು ಜಾಸ್ತಿ ಅಮೌಂಟ್ನ ನಿಮ್ಮ ಹತ್ರ ರಿಕವರ್ ಮಾಡ್ತಾರೆ. ಓಕೆನಾ? ಆಮೇಲೆ ಏನಾದ್ರು ಮಧ್ಯದಲ್ಲಿ ಸಮಸ್ಯೆ ಆಯಿತು ಅಂತಂದರೆ ಅವರು ಯಾವುದೇ ಕಾರಣಕ್ಕೂ ನಿಮ್ಗೆ ರೆಸ್ಪಾನ್ಸ್ ಮಾಡೋದಿಲ್ಲ. ನಾನು ಈ ಥರ ಸಾಕಷ್ಟು ಕಂಪ್ನಿಗಳನ್ನ ನೋಡ್ಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ನೀವ್ಯಾರು ಯಾಮಾರಬೇಡಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇರೋದು. ಓಕೆನಾ? ಥ್ಯಾಂಕ್ ಯು.